ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪನ್ನೀರಿಂದ ಒಂದು ಹೊಸ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟು, ಟೊಮ್ಯಾಟೊ ಪ್ಯೂರಿ ನಾನು ಏನನ್ನೂ ಯೂಸ್ ಮಾಡ್ತಾ ಇಲ್ಲ. ತುಂಬ ಈಸಿಯಾಗಿ, ಡಿಫ್ರೆಂಟಾಗಿ, ಟೇಸ್ಟಿಯಾಗಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಸ್ಟೈಲಲ್ಲಿ. ಒಮ್ಮೆ ನೀವು ಖಂಡಿತ ಟ್ರೈ ಮಾಡಿ. ಈಗ ಒಂದು ಪ್ಯಾನ್ಗೆ 2 ಸ್ಪೂನ್ ಆಗೋಷ್ಟು ಆಯಿಲು, 1 ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರ್, 1 ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, ಇದು ಹುರಿದಿರುವ ಜೀರಿಗೆ ಪುಡಿ, 1 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಹವೇಜ್ ಪುಡಿಯನ್ನು ಹಾಕ್ತಾಯಿದ್ದೀನಿ ಅಥವಾ ಧನಿಯಾ ಪೌಡ್ರು. ನಾನು ಅರ್ಧ ಸ್ಪೂನ್ ಆಗೋಷ್ಟು ಕಸೂರಿ ಮೆಂತ್ಯನ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಉಪ್ಪು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕ್ರಿ. ನೋಡ್ರಿ, ಇದು ಕರೆಕ್ಟಾಗಿ ನೀಟಾಗಿ ಮಿಕ್ಸ್ ಆಗ್ಯದ್ರಿ. ನಾನಿಲ್ಲಿ ಪನ್ನೀರನ್ನು ಹಾಕ್ತಾಯಿದ್ದೀನಿ. ಇದು ಹೋಮ್ ಮೇಡ್ ಪನ್ನೀರ್, ನಾನು ಮನೆಯಲ್ಲೇ ಮಾಡಿರೋದು. ಇದು ಪರ್ಫೆಕ್ಟಾಗಿ ತುಂಬಾ ನೋಡಿ ಸಾಫ್ಟಾಗಿ ಪನ್ನೀರು ಬಂದದ. ನಾನು ಒಂದು ವಿಡಿಯೋದಲ್ಲಿ ಪನ್ನೀರನ್ನು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನಿಮಗೆ ತೋರಿಸಿದ್ದೀನಿ ರೀ. ಈಗ ಈ ಪನ್ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಎಣ್ಣೆಯಲ್ಲಿ ಹಾಕಿರೋ ಮಸಾಲೆ ಎಲ್ಲ ಇದಕ್ಕೆ ನೀಟಾಗಿ ಕೋಟ್ ಹಾಕ್ಬೇಕ್ರಿ. ಈ ಪನ್ನೀರಕ್ಕೆ ನಾನು ಒಮ್ಮೆಲೆ ಈ ರೀತಿ ಕೋಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ಒಂದು ಪ್ಯಾನ್ಗೆ 1 ಸ್ಪೂನ್ ಆಗೋಷ್ಟು ಆಯಿಲು, ಚಿಕ್ಕ ಸ್ಪೂನಿಂದ ಈಗ ಮಸಾಲೆ ಕೋಟ್ ಮಾಡಿ ಇಟ್ಕೊಂಡಿರೋಂಥ ಪನ್ನೀರನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಗ್ಯಾಸು ಮೀಡಿಯಮ್ ಫ್ಲೇಮ್ದಾಗಿರಲಿ ಅಥವಾ ಲೋ ಫ್ಲೇಮ್ದಲ್ಲಿನೇ ಇರಲಿ ರೀ. ಇದನ್ನು ಈಗ ಚೆನ್ನಾಗಿ ಬೇಯಿಸೋಣ್ರಿ. ಸ್ವಲ್ಪ ಅಂದ್ರೆ ಫ್ರೈ ಆಗಬೇಕ್ರಿ. ಅಂದ್ರೆ ಮಸಾಲೆನೂ ಚೆನ್ನಾಗಿ ಕೋಟಾಗಿ ಸ್ವಲ್ಪ ಬೇಯ್ತದೆ ರೀ, ಮತ್ತು ಪನ್ನೀರ ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿ ಆಗ್ತದೆ ರೀ. ಹೈ ಫ್ಲೇಮ್ ಇತ್ತಂದ್ರೆ ಮಸಾಲೆ ಸೀದೋಗೋ ಚಾನ್ಸ್ ಇರ್ತದೆ ರೀ. ನೋಡಿ, ಚೆನ್ನಾಗಿ ಎಲ್ಲ ಕಡೆ ತಿರುವಿ ನಾನು ಬೇಯಿಸ್ತಾ ಇದ್ದೀನಿ. ಈಗ ಇದು ಕರೆಕ್ಟಾಗಿ ಬೇಯ್ದದ್ರಿ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಇನ್ನೊಂದು ಕಡಾಯಿಗೆ 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀರು ಇದು ಕುದಿ ಬರಲಿ ರೀ. ನೋಡ್ರಿ, ಈಗ ನೀರು ಕುದಿ ಆಗ್ತದ. ನಾನಿಲ್ಲಿ ಅರ್ಧ ಬೌಲ್ನಷ್ಟು ನಾನಿಲ್ಲಿ ಕಾಜುವನ್ನು ಹಾಕ್ತಾಯಿದ್ದೀನಿ ಅಥವಾ ಗೋಡಂಬಿಯನ್ನು. ಇದನ್ನು ಹೈ ಫ್ಲೇಮಲ್ಲಿನೇ ನಾನು 5 ನಿಮಿಷ ಬಾಯ್ಲ್ ಮಾಡ್ತೀನಿ ರೀ. ನೋಡ್ರಿ, ಇದು ಕರೆಕ್ಟಾಗಿ ಈಗ ಬಾಯ್ಲ್ ಆಗ್ಯದ ರೀ. ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡ್ತೀನಿ, ಮತ್ತಿಲ್ಲ ಆರಿದ ಮೇಲೆ ಇದನ್ನು ಯೂಸ್ ಮಾಡ್ತೀನಿ. ಈಗ ಒಂದು ಮಿಕ್ಸರ್ ಜಾರ್ಗೆ ಆ ಬಾಯ್ಲ್ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ, ನೋಡಿ ಇಲ್ಲಿ ಬಾಯ್ಲ್ ಆಗೋದ್ರಿಂದ ಗೋಡಂಬಿ ತುಂಬಾ ಸಾಫ್ಟಾಗಿರ್ತದೆ. ಇಲ್ಲಿ ನಾನೊಂದು 4ರಿಂದ 5 ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಆಗೋವರೆಗೂ ಇದನ್ನು ಗ್ರೈಂಡ್ ಮಾಡ್ತೀನಿ ರೀ. ನೋಡಿರಿ, ಇದು ಫೈನ ಪೇಸ್ಟಾಗಿ ಇದು ರೆಡಿ ಆಗ್ಯದ ರೀ. ಈಗ ಇನ್ನೊಂದು ಬೌಲ್ಗೆ ನಾನಿಲ್ಲಿ 2 ಕಪ್ನಷ್ಟು ಸಪ್ಪಗಿರುವ ಮೊಸರನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ, 1 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರು. ನಾನು ಮಾಡಿಕೊಂಡಿರುವಂಥ ಗೋಡಂಬಿ ಪೇಸ್ಟನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು, ನಾನು ಉಪ್ಪು ಇಲ್ಲಿ 3 ಬಾರಿ ಬಳಸೋದ್ರಿಂದ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಈ ರೀತಿ ಬೀಟ್ ಮಾಡ್ತೀನಿ ರೀ. ಮೊಸರೊಳಗೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕ್ರಿ ಮತ್ತು ಸ್ಮೂತ್ ಸ್ಟ್ರಕ್ಚರ್ ಬರಬೇಕ್ರಿ. ನೋಡಿರಿ, ಕರೆಕ್ಟಾಗಿ ಮಿಕ್ಸ್ ಆಗಿದ್ದು ರೆಡಿ ಆಗ್ಯದ್ರಿ. ಈಗ ಇನ್ನೊಂದು ಪ್ಯಾನ್ಗೆ 2 ಸ್ಪೂನ್ ಆಗೋಷ್ಟು ಆಯಿಲು, ನಾನಿಲ್ಲಿ 2 ಏಲಕ್ಕಿ, 4 ಲವಂಗನ್ನು ಹಾಕ್ತಾಯಿದ್ದೀನಿ. ನೀವು ಪಲಾವ್ ಎಲೆಯನ್ನು ಹಾಕ್ಬೋದು. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ,
ಇವೆಲ್ಲನೂ ಫ್ರೈ ಆಗಲಿ ರೀ. ಗ್ಯಾಸು ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ ರೀ. ಈಗ ಜೀರಿಗೆ ಮಸಾಲೆ ಫ್ರೈ ಆದಮೇಲೆ ನಾನಿಲ್ಲಿ ಸ್ವಲ್ಪ ಹಸಿ ಶುಂಠಿಯನ್ನು ಈ ರೀತಿ ಉದ್ದುದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಶುಂಠಿ ಫ್ಲೇವರು ಇದರಲ್ಲಿ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ನಾನಿಲ್ಲಿ ಬೆಳ್ಳುಳ್ಳಿನ ಹಾಕ್ತಾಯಿಲ್ಲ. 2 ಹಸಿಮೆಣ್ಸಿಕಾಯಿನೂ ಉದ್ದುದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ತುಂಬ ಖಾರ ಇರಲಾರ್ದ ಮೆಣಸಿಕಾಯಿ ಅವ ರೀ. ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ತೀನಿ ರೀ. ಇಲ್ಲೊಂದು 1 ಸ್ಪೂನ್ ಆಗಷ್ಟು ನಾನು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ತೇನೆ ರೀ. ಸ್ವಲ್ಪ 3 ಸ್ಪೂನ್ ಆಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಈ ನೀರು ಕುದಿ ಬರಬೇಕು. ನೀರು ಒಂದು ಕುದಿ ಬಂದಮೇಲೆ ನಾನು ಮೊಸರಿನಲ್ಲಿ ಮಸಾಲೆ ಹಾಕಿ ಮಿಕ್ಸ್ಚರ್ ಮಾಡ್ಕೊಂಡಿರೋದನ್ನು ಲೋ ಫ್ಲೇಮಲ್ಲಿ ಇಟ್ಟೇ ಹಾಕ್ತಾಯಿದ್ದೀನಿ. ಮೊಸರು ಹಾಕೋ ಮುಂದೆ ಯಾವಾಗಲೂ ಫ್ಲೇಮಲ್ಲಿ ಲೋ ಇರಬೇಕು ರೀ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿರಿ, ಈಗ ಇದು ಕರೆಕ್ಟ್ ಮಿಕ್ಸ್ ಆಗಿದೆ. ನಾನು ಮುಚ್ಚಿ 1-2 ನಿಮಿಷ ಇದನ್ನು ಬೇಯಿಸ್ತೇನೆ ರೀ. ನೋಡಿ, ಇದು ಕರೆಕ್ಟಾಗಿ ಮೊಸರಿನಲ್ಲಿ ಮಸಾಲೆ ಎಲ್ಲನೂ ಮಿಕ್ಸ್ ಆಗಿದೆ ರೀ ಮತ್ತು ಆಯಿಲನ್ನು ಸೆಪ್ರೇಟ್ ಆಗಿದೆ ರೀ. ಈಗ ಈ ಪನ್ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಇದರೊಳಗೆ ಮಿಕ್ಸ್ ಮಾಡೋಣ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ 3 ಬಾರಿ ಹಾಕಿನ ತಿಳಿನಲ್ಲಿ ಅರ್ಧ ಸ್ಪೂನ್ ಆಗಷ್ಟು ನಾನಿಲ್ಲಿ ಕಿಚನ್ ಕಿಂಗ್ ಮಸಾಲ ಹಾಕ್ತಾಯಿದ್ದೀನಿ. ನೀವು ಬೇಕಂದ್ರೆ ಗರಂ ಮಸಾಲನೂ ಹಾಕೋಬೋದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೀನಿ ರೀ. ನೋಡಿರಿ, ಗ್ರೇವಿ ಕುದ್ಮೇಲೆ ಸ್ವಲ್ಪ ಥಿಕ್ ಆಗ್ತದೆ. ನಾನಿಲ್ಲಿ ಮುಚ್ಚಿ 1-2 ನಿಮಿಷ ಇದನ್ನು ಬೇಯಿಸ್ತೇನೆ. ನೋಡಿರಿ, ಇದು ಕರೆಕ್ಟಾಗಿ ಬೇಯ್ದದೆ. ಇಲ್ಲಿ ನಾನು ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಕಸೂರಿ ಮೆಂತಿಯನ್ನು ಈ ರೀತಿ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಇದ್ರ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಮತ್ತು ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು. ಇದು ಈಗ ಪರ್ಫೆಕ್ಟಾಗಿ ರೆಡಿ ಆಗ್ಯದ ರೀ. ಇದು ರೋಟಿ, ಚಪಾತಿ, ಆಮೇಲೆ ಕುಲ್ಚ, ನಾನ್ ಎಲ್ಲದ್ರ ಜೊತೆನೂ ತುಂಬ ಸಖತ್ತಾಗಿ ಟೇಸ್ಟಿಯಾಗಿ ಹತ್ತದ್ರಿ. ಇದು ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಎಸ್, ಚಲೋ ಆಯ್ತು ನೋಡೋದು. ನಾನು ಮುಗಿಯೋಟ್ಗೆ ಬತ್ತಲಾಕತ್ತ